ಹಾಯ್ ಫ್ರೆಂಡ್ಸ್, ಈ ವಿಡಿಯೋಗೆ ಮರಿದೆ ನಿಮ್ಮ ಕಡೆಯಿಂದ ಒಂದು ಲೈಕ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಅದೇ ರೀತಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ ಆಲ್ ಅಂತ ಪ್ರೆಸ್ ಮಾಡ್ಕೊಳ್ಳಿ. ರಿಷಾ ಗೌಡ ಅವರು ಗಿಲ್ಲಿನ ಹೊಡೆದಿದ್ದು, ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ದು ಎಷ್ಟು ಸರಿ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಪಾಸಿಟಿವ್ ಆರ್ ನೆಗೆಟಿವ್ ನಿಮ್ಮ ಒಪಿನಿಯನ್ ಏನಿದೆ ಅದನ್ನು ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ಗುರು, ಒಂದು ಬಕೆಟಿನ ಕತೆ, ಒಂದು ಬಕೆಟ್ಗೋಸ್ಕರ ಇಷ್ಟೊಂದು ಮಾಡೋ ಅವಶ್ಯಕತೆ ಇತ್ತ? ನಿಜವಾಗ್ಲೂ ಪ್ರೋಮೋ ನೋಡ್ತಾ ಇದ್ರೆ ಲಿಟ್ರಲಿ ಬೇಜಾರಾಯಿತು ಗುರು. ನನಗಂತೂ ಸಿಕ್ಕಾಪಟ್ಟೆ ಬೇಜಾರಾಯಿತು. ಗಿಲ್ಲಿ ಮೇಲೆ ಹಲ್ಲೆ ಮಾಡಿದ್ದು ರಿಷಾ ಗೌಡ ಅವರು ಎಷ್ಟು ಸರಿ? ಅಷ್ಟು ಪೇಷನ್ಸ್ ಇಲ್ಲದೆ ತಾಳ್ಮೆ ಕಳ್ಕೊಂಡು ವ್ಯಕ್ತಿತ್ವನ ಕಳ್ಕೊಂಡು ಆ ಥರ ಹಲ್ಲೆ ಮಾಡೋದು ಅವಶ್ಯಕತೆ ಇದೆಯಾ? ಇದಕ್ಕೆ ಬಿಗ್ ಬಾಸು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ನೋಡ್ಬೇಕು ಗುರು. ನಿಜವಾಗ್ಲೂ ಆ ಪ್ರೋಮೋ ಪ್ರಕಾರ ನೋಡಿದ್ರೆ 80% ರಿಷಾ ಗೌಡ ಅವ್ರದ್ದೇ ಮಿಸ್ಟೇಕ್ ಇದೆ ಅಂತ ನನ್ನ ಒಪಿನಿಯನ್ನು. ಇನ್ನು 15% ಗಿಲ್ಲಿದು ತಪ್ಪಿದೆ. ಯಾಕೆ ಅಂತಂದ್ರೆ ಅಲ್ಲಿ ಹೆಣ್ಮಕ್ಳ ಬಟ್ಟೆನ ಅವರ ಪರ್ಮಿಷನ್ ಇಲ್ಲದೆ ಮುಟ್ಟಬಾರ್ದು, ಅಂಥದ್ರಲ್ಲಿ ಗಿಲ್ಲಿ ಕೂಡ ಮುಟ್ಟಿದ್ದಾನೆ, ಅದು ಮಿಸ್ಟೇಕೆ. ಯಾರಾಗಿದ್ರೆ ಏನು ಗುರು, ಏನು ಪ್ರೋಮೋ ನೋಡಿದ ಪ್ರಕಾರ ನನ್ಗೇನು ಅನ್ನಿಸ್ತು ಅದನ್ನು ನಾನು ಹೇಳ್ತಾ ಇದ್ದೀನಿ. ಎಪಿಸೋಡಲ್ಲಿ ನೋಡೋಣ. ಯಾಕಂತಂದರೆ ಆ ಪ್ರೋಮೋನ ನೋಡಿಬಿಟ್ಟು ಜಸ್ಟ್ ಒಂದು 30 ಸೆಕೆಂಡ್ಸ್ 40 ಸೆಕೆಂಡ್ಸ್ ಪ್ರೋಮೋನ ನೋಡಿಬಿಟ್ಟು ಅದ್ರ ಬಗ್ಗೆ ಜಡ್ಜ್ ಮಾಡಬಾರ್ದು. ಎಡಿಟರು ಎಪಿಸೋಡನ್ನೇ ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡಿ ಹಾಕ್ತಾ ಇದ್ದಾರೆ, ಇನ್ನು ಪ್ರೋಮೋವನ್ನು ಹೆಂಗೆ ಬೇಕೋ ಹಂಗೆ ಎಡಿಟ್ ಮಾಡಿ ಹಾಕಲ್ವಾ? ಅಷ್ಟು ಗಲಾಟೆ ಆಗ್ತಾ ಇದ್ರೆ ಯಾರು ಸ್ಟ್ಯಾಂಡ್ ತಗೊಂಡಿಲ್ಲ ಗುರು. ಅದು ನಿಜವಾಗ್ಲೂ ನನಗೆ ಬೇಜಾರಾಯಿತು. ಇನ್ನು 5% ಧನುಷದ ಮಿಸ್ಟೇಕು. ಕ್ಯಾಪ್ಟನ್ ಆಗಿ ಸೆಂಟ್ರಲ್ ಹೋಗಿ ನಿಲ್ಲಿಸ್ಬೋದಾಗಿತ್ತು, ಬಟ್ ಧನುಷು ಆ ಪ್ರಯತ್ನ ಕೂಡ ಇಲ್ಲ ಗುರು. ಅಲ್ಲಿ ಜಗಳ ಆಗ್ತಾ ಇದ್ರೆ ಎಲ್ಲೋ ಕಿಚನ್ ಹತ್ರ ನಿಂತ್ಕೊಂಡು ಅವ್ರ ಪಾಡಿಗೆ ಅವ್ರು ನೋಡ್ತಾ ಇದ್ದಾರೆ, ಇದಕ್ಕೂ ನನಗೂ ಸಂಬಂಧ ಇಲ್ಲ ಅನ್ನೋ ಥರ. ಅದು ಒಂದು ಕಡೆ ನನಗೆ ಬೇಜಾರಾಯಿತು. ಧನುಷು ಅಟ್ಲೀಸ್ಟ್ ಸ್ಟ್ಯಾಂಡ್ ತಗೊಂಡು ಒಳ್ಳೆ ಚಾನ್ಸ್ ಇತ್ತು ಗುರು, ಹೀರೋ ಆಗ್ಬೋದಾಗಿತ್ತು ಧನುಷು, ಅದು ಮಾಡೋಕ್ಕಾಗಲಿಲ್ಲ. ನಿಜವಾಗ್ಲೂ ಈ ಒಂದು ವಿಚಾರದಲ್ಲಿ ರಕ್ಷಿತಾನ ಅಪ್ರಿಷಿಯೇಟ್ ಮಾಡಬೇಕು. ಮಧ್ಯದಲ್ಲಿ ಹೋಗಿ ಅಟ್ಲೀಸ್ಟ್ ತಡೆಯೋ ಪ್ರಯತ್ನ ಆದರೂ ರಕ್ಷಿತಾ ಮಾಡ್ತಾರೆ. ನಿಜವಾಗ್ಲೂ ಟೂ ಗುಡ್ ಅಂತ ಹೇಳ್ಬೋದು. ಮನೆಯವರೆಲ್ಲ ಒಂದು ಕಡೆ ಇದ್ರೆ ಅಟ್ಲೀಸ್ಟ್ ರಕ್ಷಿತಾ ಹೋಗಿ ಸೆಂಟ್ರಲ್ಲಿ ಸ್ಟ್ಯಾಂಡ್ ತಗೊಂಡು ತಡೆಯೋ ಪ್ರಯತ್ನ ಆದರೂ ಮಾಡಿದ್ರು, ಟೂ ಗುಡ್ ಅಂತ ಹೇಳ್ಬೋದು. ನೋಡೋಣ ಎಪಿಸೋಡ್ ನೋಡಿಬಿಟ್ಟು, ಎಪಿಸೋಡಲ್ಲಿ ಯಾವ್ದು ಮಿಸ್ಟೇಕ್ ಇದ್ರೆ ಅವ್ರದ್ದು ಮಿಸ್ಟೇಕ್ ಅಂತಾನೆ ಮಾತಾಡೋಣ ಗುರು. ಗಿಲ್ಲಿದ್ ಮಿಸ್ಟೇಕ್ ಇದ್ರೆ ಗಿಲ್ಲಿದೇ ಮಿಸ್ಟೇಕ್ ಅಂತಾನೆ ಮಾತಾಡೋಣ, ಇಲ್ಲ ರಿಷಾ ಗೌಡ ಅವ್ರದ್ದು ಮಿಸ್ಟೇಕ್ ಇದ್ರೆ ರಿಷಾ ಗೌಡ ಅವ್ರದ್ದೇ ಮಿಸ್ಟೇಕ್ ಅಂತ ಮಾತಾಡೋಣ. ಬಟ್ ಏನೇ ಆದರೂ ಕೂಡ ಹೊಡೆಯೋದು ತಪ್ಪು ಗುರು. ಬಿಗ್ ಬಾಸು ನಿಜವಾಗ್ಲೂ ಪನಿಷ್ಮೆಂಟ್ ಕೊಡಲೇಬೇಕು. ಒಬ್ಬೊಬ್ರಿಗೊಂದೊಂದು ನ್ಯಾಯ ಮಾಡಬಾರ್ದು. ಬಿಗ್ ಬಾಸು ಆಚೆ ಕಳಿಸ್ಬೇಕು ಅನ್ನೋದು ನನ್ನ ಒಪಿನಿಯನ್ ಗುರು. ಅಲ್ಲೇ ಮಾಡಿದ್ರೆ ಯಾರೇ ಆಗಿರಲಿ ಆಚೆ ಕಳಿಸ್ಬೇಕು. ಯಾಕಂತಂದ್ರೆ ಲಾಸ್ಟ್ ಸೀಸನ್ನು ಭವ್ಯ ಅವ್ರಿಗೆ ಒಂದು ಚಾನ್ಸ್ ಕೊಟ್ಟಿದ್ರು, ಅದೇ ರೀತಿ ರಿಷಾ ಗೌಡ ಅವ್ರಿಗೆ ಕೊಡ್ತಾರಾ ಇಲ್ವಾ ಬಿಗ್ ಬಾಸು ಗೊತ್ತಿಲ್ಲ. ನೋಡಿದ್ರೆ ಇವತ್ತಿನ ಎಪಿಸೋಡ್ ನೋಡಿದ್ರೆ ಡಿಟೇಲ್ಡ್ ಆಗಿ ಏನಾಯಿತು ಅನ್ನೋದ್ರ ಬಗ್ಗೆ ಗೊತ್ತಾಗುತ್ತೆ. ಅದರಲ್ಲೂ ಈ ವಾರ ಎಲ್ಲ ನಾಮಿನೇಷನ್ಸಲ್ಲಿ ಇರೋದ್ರಿಂದ ಏನು ಟಾಸ್ಕ್ ಇಲ್ಲ, ಗೇಮ್ ಇಲ್ಲ ಅಂತ ಹೇಳಿದಾಗ ಅವ್ರನ್ನ ಅವ್ರು ಪ್ರೂವ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಪ್ಲೇಸ್ಗೋಸ್ಕರ ಇಷ್ಟು ಈ ಮಟ್ಟಕ್ಕೆ ಇಳಿಬಾರ್ದು ಗುರು. ಯಾರೇ ಆಗಿದ್ರು ಕೂಡ ಏನು ಅಷ್ಟೊಂದು ಇದರಲ್ಲಿ ಪ್ರವೋಕ್ ಮಾಡಿ ತಾಳ್ಮೆ ಕಳ್ಕೊಂಡು ಹೊಡೆಯೋ ಅಷ್ಟು ಲೆವೆಲ್ಗೆ ಹೋಗೋದು ಏನಿದೆ ಅಲ್ವಾ? ಹೊಡಿದವ್ರು ಎಷ್ಟಾದರೂ ಆರ್ಗ್ಯುಮೆಂಟ್ ಮಾಡ್ಕೊಳ್ಳಿ. ನೆನ್ನೆ ತಾನೇ ಸುದೀಪ್ ಅಣ್ಣ ಹೇಳಿದ್ರು ವ್ಯಾಲ್ಯೂಮ್ ಜಾಸ್ತಿ ಆಗ್ತದೆ, ಇರಿಟೇಷನ್ ಆಗ್ತಾ ಇದೆ ಅಂತ. ಅಟ್ಲೀಸ್ಟು ಸುದೀಪ್ ಅಣ್ಣ ಮಾತ್ಗಾದ್ರೂ ಬೆಲೆ ಕೊಡೋದು ಬೇಡವಾ? ಸ್ವಲ್ಪನಾದ್ರೂ ಯೋಚನೆ ಮಾಡ್ಬೇಕು ಗುರು. ನಿಜವಾಗ್ಲೂ ಸಖತ್ ಬೇಜಾರಾಯಿತು ಪ್ರೋಮೋ ನೋಡ್ತಾ ಇದ್ರೆ. ಲಿಟ್ರಲಿ ರಿಷಾ ಗೌಡ ಅವರು ಇರಿಟೇಷನ್ಗೆ ಕೇರ್ ಆಫ್ ಅಡ್ರೆಸ್ ಥರ ಇದ್ದಾರೆ. ನಿಮ್ಗೇನು ಅನ್ನಿಸ್ತು ಕಮೆಂಟ್ ಮಾಡಿ ಗುರು. ಈಗ ನೆನ್ನೆ ಎಪಿಸೋಡ್ ಬಗ್ಗೆ ಮಾತಾಡ್ಕೊಳ್ಳೋಣ, ಸಂಡೇ ಎಪಿಸೋಡ್ ಬಗ್ಗೆ. ಸಂಡೇ ಎಪಿಸೋಡ್ ಯಾವ ರೀತಿ ಇತ್ತು ಗುರು? ಸ್ಯಾಟರ್ಡೇ ಎಪಿಸೋಡ್ಗಿಂತ ಸಂಡೇ ಎಪಿಸೋಡೇ ಫನ್ನಿಯಾಗಿ ಬೆಟರ್ ಆಗಿ ಸ್ವಲ್ಪ ತಮಾಷೆಯಾಗಿ ಇತ್ತು ಅಂತ ನನಗೆ ಅನ್ನಿಸ್ತು ಗುರು. ಅದರಲ್ಲೂ ಕೂಡ ಸ್ಟಾರ್ಟಿಂಗಲ್ಲೇ ಗಿಲ್ಲಿ ಮತ್ತು ರಘು ಅಣ್ಣ ಬೇಜಾರಾಗ್ತಾ ಇರ್ತಾರೆ ರಕ್ಷಿತಾ ಮೇಲೆ. ನೀನು ಅವತ್ತೇ ಒಂದು ಮಾತು ಹೇಳ್ಬಿಟ್ಟಿದ್ದಿದ್ರೆ ಇವತ್ತು ಇಷ್ಟ ಆಗ್ತಾ ಇರ್ಲಿಲ್ವಲ್ಲ, ಕ್ಲಾಸ್ ಆಗ್ತಾ ಇರ್ಲಿಲ್ವಲ್ಲ, ಬೈಸ್ಕೊತಾ ಇರ್ಲಿಲ್ವಲ್ಲ ಅಂತ ಮಾತಾಡ್ತಾರೆ. ಬಟ್ ರಕ್ಷಿತಾ ಎಕ್ಸ್ಟ್ರೀಮ್ಲಿ ಗುಡ್ ಗುರು. ಯಾಕೆ ಅಂತಂದರೆ ಆ ಸ್ಟ್ಯಾಂಡ್ ತಗೊಂಡು ಅವರು ಬೇಕಂತ ಮಾಡಿಲ್ಲ ಅಂತ ಅಂದ್ಬಿಟ್ಟು ಅವರು ಹೇಳಿದ್ರು. ಬಟ್ ಅದೇ ರಕ್ಷಿತಾ ಜಾಗದಲ್ಲಿ ಬೇರೆ ಇನ್ಯಾರಾದರೂ ಇದ್ದಿದ್ದಿದ್ರೆ ಎಷ್ಟು ಸೀನ್ ಮಾಡಿರೋರು ಗೊತ್ತಾ, ಎಷ್ಟು ಕಿರ್ಚಾಡಿರೋರು ಗೊತ್ತಾ, ಈ ಥರ ಆಯಿತು ಅಂತಂದ್ಬಿಟ್ಟು. ಅದೇ ರಕ್ಷಿತಾ ಆಗಿದ್ದಕ್ಕೆ ಸ್ಪೋರ್ಟಿವ್ ಆಗಿ ತಗೊಂಡು ಅದನ್ನು ಅವರು ಬೇಕು ಅಂತ ಮಾಡಲಿಲ್ಲ ಅಂತಂದ್ಬಿಟ್ಟು ಅವರನ್ನು ಅಲ್ಲಿಗೆ ನಿಲ್ಲಿಸಿದ್ರು ಆ ಟಾಪಿಕನ್ನು. ಟೂ ಗುಡ್ ಅಂತ ಅನ್ನಿಸ್ತು ರಕ್ಷಿತಾ ವಿಚಾರದಲ್ಲಿ ಬಂದಾಗ. ನೆಕ್ಸ್ಟು ಡ್ರೆಸ್ ಕೋಡ್ ಬಗ್ಗೆ ಮಾತಾಡ್ತಾರೆ ಗುರು ಸುದೀಪಣ್ಣ. ನಿಜವಾಗ್ಲೂ ಇದು ನನಗೂ ಬೇಜಾರಿದೆ ಗುರು. ಯಾಕೆ ಅಂತಂದರೆ ಈ ಸೀಸನ್ನೇ ಅಲ್ಲ, ಕಳೆದ 4 ಸೀಸನ್ನಿಂದ ಇದು ನಡೀತಾ ಇದೆ. ಕಂಟೆಸ್ಟೆಂಟ್ಸ್ಗೆ ಡ್ರೆಸ್ ಕೋಡ್ ಬಗ್ಗೆ ಅವ್ರಿಗೆ ಹಿಂಟ್ ಅನ್ನೋದು ಬಂದೇ ಬರುತ್ತೆ. ನೀವು ಡೇಂಜರಲ್ಲಿದ್ದೀರಾ, ಚೆನ್ನಾಗಿ ಆಡ್ತಾ ಇದ್ದೀರಾ, ಇಲ್ಲ ಇಂಪ್ರೂವ್ಮೆಂಟ್ ಆಗಬೇಕಾ, ಇದ್ರ ಬಗ್ಗೆ ಹಿಂಟ್ಗಳು ಕೊಡೋದು
ತುಂಬಾ ನಡೀತಾ ಇದೆ. ಡ್ರೆಸ್ ಕೋಡ್ ಅಂತ ಬಂದಾಗೆ ಅಲ್ಲ, ಫ್ಯಾಮಿಲಿ ವೀಕ್ ಬಂದಾಗೂ ಅಷ್ಟೇ ಡೈರೆಕ್ಟ್ ಆಗಿ ಹೇಳಿಲ್ಲ ಅಂತಂದ್ರೆ, ನೀನು ಫ್ಯಾಮಿಲಿ ಕಡೆಯಿಂದ ಬರೋರು ಗ್ರೀನ್ ಕಲರ್ ಡ್ರೆಸ್ ಹಾಕೋ ಬಂದ್ರೆ ನಾನು ಸೇಫ್ ಆಗಿದ್ದೀನಿ, ಚೆನ್ನಾಗಿ ಆಡ್ತಾ ಇದ್ದೀನಿ ಅಂತ ಅರ್ಥ. ಫ್ಯಾಮಿಲಿ ಕಡೆಯಿಂದ ರೆಡ್ ಕಲರ್ ಡ್ರೆಸ್ ಹಾಕೊಂಡ್ಬಂದ್ರೆ ಚೆನ್ನಾಗಿ ಆಡ್ತಾ ಇಲ್ಲ, ಡೇಂಜರ್ ಅಲ್ಲಿ ಇದ್ದೀನಿ ಅಂತ ಅರ್ಥ. ಈ ತರ ಎಲ್ಲ ಕೋಡ್ಗಳನ್ನ ಇಟ್ಕೊಂಡು ಬಿಗ್ ಬಾಸ್ ಮನೆಯಲ್ಲಿ ಆಡ್ತಾರೆ ಇವರು. ಇದು ನಿಜಾನೇ. PR ಟೀಮ್ಸು ಬೇಕಾಗೆ ಅವ್ರ ಕಂಟೆಸ್ಟೆಂಟ್ಸ್ಗೆ ಒಳಗಡೆ ಇನ್ಪುಟ್ಸ್ ಕೊಡೋದಕ್ಕೆ ಮಾಡ್ತಾರೆ. ಇದು ಲಿಟ್ರಲಿ ಬೇಜಾರು. ಬಟ್ ಇದನ್ನ ಬಿಗ್ ಬಾಸ್ ಟೀಮು ಕರೆಕ್ಟಾಗಿ ಇದು ಮಾಡಿಕೊಂಡು, ಈಗ ಗೊತ್ತಾಗಿದೆಯಲ್ವಾ ಏನು ಪನಿಷ್ಮೆಂಟ್ ತಗೊಂಡ್ರು, ಅಟ್ಲೀಸ್ಟ್ ಆ ಡಿಸೈನರ್ನ ಕ್ಯಾನ್ಸಲ್ ಮಾಡಿ, ಇಲ್ಲ ಬಿಗ್ ಬಾಸ್ ಕಡೆಯಿಂದಾನೆ ಬೇರೆ ಇನ್ನೊಂದು ಡಿಸೈನರ್ನ ಇಟ್ಟು ಡ್ರೆಸ್ಸನ್ನು ಕಳಿಸ್ಬೋದಲ್ವಾ. ಬಿಗ್ ಬಾಸ್ ಟೀಮು ಅದು ಮಾಡಲ್ಲ. ಯಾಕೆ? ಅಲ್ಲಿ ಅವ್ರಿಗೆ ಗೊತ್ತಾಗಬೇಕು, ಜಗಳಗಳು ಕ್ರಿಯೇಟ್ ಆಗಬೇಕು. ಅದೇ ಬಿಗ್ ಬಾಸ್ದ ಒಪಿನಿಯನ್ ಅಷ್ಟೇ. ಅದೆಲ್ಲ ಆದಮೇಲೆ ನೆಕ್ಸ್ಟು ಅಭಿ, ಧನುಷು, ಸ್ಪಂದನ ಬಗ್ಗೆ ಮಾತಾಡ್ತಾರೆ ಗುರು. ಫೈನಲಿ ಸ್ವಲ್ಪನಾದರೂ ಸ್ಕ್ರೀನ್ ಪೇ ಸಿಕ್ತು ಅಂತ ನನಗನ್ನಿಸ್ತು ಧನುಷು, ಅಭಿ ಮತ್ತು ಸ್ಪಂದನಾಗೆ. ಯಾಕಂತಂದರೆ ಗೇಮ್ಗೆ ಎಂಟ್ರಿ ಆಗಿದ್ದಾರೆ, ಈ ವಾರ ಗೇಮ್ ಚೆನ್ನಾಗಿ ಆಡಿದ್ರು, ಇಂಪ್ರೂವ್ಮೆಂಟ್ ಆಯಿತು ಅಂತ ಸುದೀಪ್ ಅಣ್ಣ ಮಾತಾಡಿದ್ರು. ನಿಜವಾಗ್ಲೂ ಅದೊಂದು ಖುಷಿ ಆಯಿತು ಗುರು. ಧನುಷ್ ಇದಾರಾ ಇಲ್ವಾ, ಅಭಿ ಇದಾರಾ ಇಲ್ವಾ, ಸ್ಪಂದನ ಇದಾರಾ ಇಲ್ವಾ ಅಂತ ಅನಿಸ್ಬಿಟ್ಟಿತ್ತು. ಅವರು ಏನೋ ಒಂದು ಆಕ್ಟಿವಿಟಿ ಬಿಗ್ ಬಾಸ್ ಮನೆಯಲ್ಲಿ ನಡೀತಾ ಇರುತ್ತೆ ಗುರು. ಬಟ್ ಬಿಗ್ ಬಾಸ್ಗೆ ಏನು ಬೇಕೋ ಅದನ್ನು ಎಡಿಟ್ ಮಾಡಿ ಅದನ್ನು ಮಾತ್ರ ತೋರಿಸ್ತಾರೆ ಅಷ್ಟೇ. ಸುಮ್ಮನೆ ಕಂಟೆಸ್ಟೆಂಟ್ಸ್ ಮೇಲೆ ಬ್ಲೇಮ್ ಮಾಡ್ತಾರೆ. ಅಲ್ಲಿ ಹೋಗಿ ಯಾರು ಕೂತ್ಕೊಂಡು ಸುಮ್ಮನೆ ನಿದ್ದೆ ಮಾಡಲ್ಲ, ಅವ್ರ ಪ್ರಯತ್ನ ಅವ್ರು ಮಾಡ್ತಾ ಇರ್ತಾರೆ. ಬಟ್ ಬಿಗ್ ಬಾಸ್ ಎಪಿಸೋಡ್ಗೆ ಏನೇನು ಬೇಕು ಅದನ್ನು ಮಾತ್ರ ಆಗ್ತಾ ಇರ್ತಾರೆ ಅಷ್ಟೇ. ನೋಡೋಣ, ಹೋಗ್ತಾ ಹೋಗ್ತಾ ಇನ್ನೂ ಗೇಮು ಸ್ವಲ್ಪ ಇದಾಗ್ತಾ ಇರುತ್ತೆ. ಚೆನ್ನಾಗಿ ಸ್ಕ್ರೀನ್ ಪ್ಲೇಸನ್ನು ತಗೊಂಡು ಆಟ ಆಡ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದೆಲ್ಲ ಆದಮೇಲೆ ನೆಕ್ಸ್ಟು ಡ್ಯಾನ್ಸ್ ಸ್ಟಾರ್ಟ್ ಆಗುತ್ತೆ ಗುರು. ಆ BGM ಅನ್ನು ಗೆಸ್ ಮಾಡಿ ಹಾಡು ಕಂಡಿಡಿದು ಡ್ಯಾನ್ಸ್ ಮಾಡಬೇಕು. ನಿಜವಾಗ್ಲೂ ಸಕ್ಕದಾಗಿ ಮಾಡಿದ್ರು ಗುರು. ಗಿಲ್ಲಿ, ಅಶ್ವಿನಿ ಮೇಡಮು, ಕಾವ್ಯ, ಧನುಷು ಚೆನ್ನಾಗಿ ಮಾಡಿದ್ರು, ಧ್ರುವನೂ ಚೆನ್ನಾಗಿ ಮಾಡಿದ್ರು. ನಿಜವಾಗ್ಲೂ 3 ಜನ ಮಾತ್ರ ಹೈಲೈಟ್ ಗುರು. ಅಶ್ವಿನಿ, ಗಿಲ್ಲಿ ಮತ್ತು ಕಾವ್ಯ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು. ಈವನ್ ರಕ್ಷಿತಾ ಕೂಡ ಸಕ್ಕದಾಗಿ ಡ್ಯಾನ್ಸ್ ಮಾಡಿದ್ರು. ನಾನು ಅಶ್ವಿನಿ ಮೇಡಮ್ ಹಂಗೆ ಆ ರೀತಿ ಎಲ್ಲ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡ್ಕೊಂಡಿಲ್ಲ. ಟೂ ಗುಡ್ ಗುರು. ಅಶ್ವಿನಿ ಮೇಡಮ್ಮು ತುಂಬ ಸ್ಪೋರ್ಟಿವ್ ಆಗಿ ತಗೊಂಡು ಚಂದ್ರಪ್ರಭು ಅವ್ರ ಜೊತೆ ಸಕ್ಕದಾಗಿ ಮಾಡಿದ್ರು. ಗಿಲ್ಲಿ ಕೂಡ ಮಸ್ತ್ ಡ್ಯಾನ್ಸ್ ಮಾಡ್ದ ಗುರು, ಸಕ್ಕದಾಗಿ ಎಂಟರ್ಟೈನ್ಮೆಂಟ್ ಮಾಡ್ದ ಗಿಲ್ಲಿ ಕೂಡ. ಅದ್ರ ಜೊತೆಗೆ ಗಿಲ್ಲಿ ಪಂಚ್ ಡೈಲಾಗ್ಸ್ ಆಗಿರ್ಬೋದು, ಆ ಇಂಗ್ಲೀಷಲ್ಲಿ ಮಾತಾಡಬೇಕು ಅನ್ನೋದು ಅದು ಸ್ವಲ್ಪ ಫನ್ನಿ ಆಗಿ ಹೋಯಿತು. ಸಕ್ಕದಾಗಿತ್ತು ಗುರು. ನಿಜವಾಗ್ಲೂ ಗಿಲ್ಲಿ ಕಾಂಬೋ ಮಾತ್ರ ಈ ಸೀಸನಲ್ಲಿ ಸೂಪರ್ ಆಗಿದೆ. ಗಿಲ್ಲಿ ಇಲ್ಲ ಅಂದಿದ್ದರೆ ಈ ಸೀಸನ್ ಅಟರ್ ಫ್ಲಾಪ್ ಅಂತ ನನ್ನ ಒಪಿನಿಯನ್. ನಿಜವಾಗ್ಲೂ ಅಟರ್ ಫ್ಲಾಪೇ. ಗಿಲ್ಲಿನ ತೆಗೆದುಬಿಟ್ಟು ನೋಡಿದ್ರೆ ಈ 5 ವಾರ ಏನೂ ಇಲ್ಲ ಗುರು. ವಾರನೂ ಗಿಲ್ಲಿ 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 ಅಷ್ಟೇ ಇರೋದು. ಎಲ್ಲ ಎಪಿಸೋಡಲ್ಲೂ ನೋಡ್ಕೊಳ್ಳಿ ಗಿಲ್ಲಿದೇ ಇರೋದು. ಅದೆಲ್ಲ ಆದಮೇಲೆ ನೆಕ್ಸ್ಟ್ ಸ್ಟಾರ್ಟ್ ಆಗುತ್ತೆ. ಈ ಸೂರಜು ಮತ್ತು ರಾಶಿಕಾದು ಟ್ರ್ಯಾಕ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆ ಮಾತಾಡ್ತಾರೆ. ಈ ಕಡೆ ಎಲ್ಲ ಗಲಾಟೆ ಆಗ್ತಾ ಇದೆ ಅಂತಂದರೆ ಇವ್ರು ಕೂತ್ಕೊಂಡು ಈ ಥರ ಸಪ್ರೇಟಾಗಿ ಇದು ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು, ಅದರಲ್ಲೂ ಅವರು ಏನೂ ಆಗಿಲ್ಲ ಅನ್ನೋ ಥರ ವಾದ ಮಾಡ್ತಾರೆ. VT ಆಗ್ತೀವಿ ಅಂತಂದರೆ ಬೇಡ ಅಂತಾರೆ. ಕೊನೆಗೆ ಒಪ್ಕೊಂಡ್ರು, ಇಲ್ಲ ಪ್ರಪೋಸ್ ಮಾಡಿದ್ರು, ಈ ಥರ ಮಾಡಿದ್ರು, ಆ ಥರ ಮಾಡಿದ್ರು ಅಂತಂದ್ಬಿಟ್ಟು ಕೊನೆಗೆ ಒಪ್ಕೊಂಡ್ರು. ಇಲ್ಲ ಅಂದರೆ VT ಆಗ್ತಾರೆ ಅಂತಂದ್ಬಿಟ್ಟು. ನಿಜವಾಗ್ಲೂ ಅವ್ರಿಗೊಂದು ಫೀಡ್ಬ್ಯಾಕ್ ಕೊಡಬೇಕಾಗಿತ್ತು ಕ್ಲಿಯರ್ ಕಟ್ಟಾಗಿ. ಸುದೀಪ್ ಅಣ್ಣ ಸಾಟರ್ಡೆ ಎಪಿಸೋಡಲ್ಲಿ ಕೊಟ್ಟರು, ಇನ್ನೂ ಒಂದು ಕ್ಲಿಯರ್ ಕಟ್ಟಾಗಿ ಕೊಟ್ಬಿಟ್ಟು ಗೇಮ್ ಬಗ್ಗೆ ಫೋಕಸ್ ಮಾಡಿ ಗೇಮ್ ಆಡಿ ಅಂತ ಕ್ಲಿಯರ್ ಕಟ್ಟಾಗಿ ಹೇಳಬೇಕಾಗಿತ್ತು. ಇಂಡೈರೆಕ್ಟಾಗಿ ಕೊಟ್ಟಿದ್ದಾರೆ. ಸಂಬಂಧಗಳು, ತಾಳಿ ಕಟ್ಟೋದು, ಮತ್ತೊಂದು ಇನ್ನೊಂದು ಅವೆಲ್ಲ ಆಚೆ ಬಂದು ನೋಡ್ಕೋಬೋದು, ಬಿಗ್ ಬಾಸ್ ಮನೆಯಲ್ಲೆಲ್ಲ ಆಟ ಆಡಿ ಅಂತ ಸಾಟರ್ಡೆ ಹೇಳಿದ್ದಾರೆ. ಬಟ್ ಆದರೆ ಇವರು ಫಾಲೋ ಮಾಡ್ತಾರಾ ಗೊತ್ತಿಲ್ಲ ಗುರು. ಅವ್ರದ್ದು ಅದೇ ಒಂದು ಟಾಪಿಕ್ಕು. ಪ್ರತಿ ಸೀಸನಲ್ಲೂ ಒಂದು ಮ್ಯಾಚ್, ಒಂದು ಫೇರು ಈ ಥರ ಇದಾಗುತ್ತೆ. ಈ ಸೀಸನಲ್ಲಿ ಇವ್ರದ್ದಾಗಿದೆ ಅಷ್ಟೇ. ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ. ನೆಕ್ಸ್ಟು ನಿಮ್ಮ ಟಾರ್ಗೆಟ್ ಯಾರು ಅಂತ ಒಂದು ಟಾಸ್ಕನ್ನು ಕೊಡ್ತಾರೆ ಗುರು. ಆ ಟಾಸ್ಕಲ್ಲಿ ಕ್ಲಿಯರ್ ಕಟ್ಟಾಗಿ ಗಿಲ್ಲಿ, ಅಶ್ವಿನಿ ಮೇಡಮ್ ನಮ್ಮ ಟಾರ್ಗೆಟು ಅಂತ ಅಂದ್ಬಿಟ್ಟು ಮೆಜಾರಿಟಿ ಆಫ್ ದಿ ವೋಟ್ಸು ಅವ್ರಿಗೆ ಹಾಕ್ತಾರೆ. ಯಾಕೆಂತಂದರೆ ಗೇಮ್ ಆಡ್ತಾ ಇರೋದು ಅವರೇ ಅಂತ ಕ್ಲಿಯರ್ ಕಟ್ಟಾಗಿ ಎಲ್ಲರಿಗೂ ಗೊತ್ತು. ಅಶ್ವಿನಿ ಮೇಡಮ್ಮು ನೆಗೆಟಿವ್ ಆರ್ ಪಾಸಿಟಿವ್ ಗುರು. ಬಿಗ್ ಬಾಸ್ಗೆ ಅಟ್ ಪ್ರೆಸೆಂಟು ಅಶ್ವಿನಿ ಮೇಡಮ್ ಬೇಕು. ಅಶ್ವಿನಿ ಮೇಡಮ್ಗೆ ಬಿಗ್ ಬಾಸ್ ಬೇಕೋ ಇಲ್ವೋ ಗೊತ್ತಿಲ್ಲ, ಬಟ್ ಬಿಗ್ ಬಾಸ್ಗೆ ಅಶ್ವಿನಿ ಮೇಡಮ್ ಬೇಕೇ ಬೇಕು. ಯಾಕಂತಂದರೆ ಅವ್ರ ಕಂಟೆಂಟನ್ನು ಕ್ರಿಯೇಟ್ ಮಾಡ್ತಾ ಇದ್ದಾರೆ, ಚೆನ್ನಾಗಿ ಆರ್ಗ್ಯುಮೆಂಟ್ ಮಾಡ್ತಾ ಇದ್ದಾರೆ, ಗೇಮ್ ಬಗ್ಗೆ ಚೆನ್ನಾಗಿ ಅವೇರ್ನೆಸ್ ಇದೆ. ಬಟ್ ಅಶ್ವಿನಿ ಮೇಡಮ್ ನೆಗೆಟಿವ್ ಆಗಿರೋದು ಎಲ್ಲಿ ಗೊತ್ತಾ? ಅವ್ರಿಗೋಸ್ಕರ ಅವರೆಲ್ಲೂ ನೆಗೆಟಿವ್ ಆಗಿಲ್ಲ, ಅವ್ರ ಜೊತೆಲಿರೋರಿಗೋಸ್ಕರ ಸ್ಟ್ಯಾಂಡ್ ತೊಗೊಂಡು ಮೇಡಮ್ ನೆಗೆಟಿವ್ ಆಗಿದ್ದಾರೆ. ಬಿಟ್ಟರೆ ಎಲ್ಲೂ ಅಶ್ವಿನಿ ಮೇಡಮ್ ಅವ್ರ ವಿಚಾರವಾಗಿ ನೆಗೆಟಿವ್ ಆಗಿಲ್ಲ. ಇನ್ನು ಗಿಲ್ಲಿಯ ವಿಚಾರವಾಗಿ ಬಂದರೆ, ಕಾವ್ಯ ನನ್ನ ಟಾರ್ಗೆಟ್ ಅಂತ ಅಂದ್ಬಿಟ್ಟು ಪ್ರೋಮೋ ಹಾಕಿದ ತಕ್ಷಣ ಕಾವ್ಯನ ಬಗ್ಗೆ ಎಲ್ಲ ಕಾಮೆಂಟ್ಗಳು ಸ್ಟಾರ್ಟ್ ಆಯಿತು. ನಾನು ನೋಡ್ತಾ ಇದ್ದೆ, ಕಾವ್ಯ ಮೋಸಗಾತಿ, ಬೆನ್ನಿಗೆ ಚೂರಿ ಹಾಕೋದ್ರು, ಹಂಗೆ ಹಿಂಗೆ ಅಂತ ಅಂದ್ಬಿಟ್ಟು. ಗುರು ಎಪಿಸೋಡಲ್ಲಿ ನೋಡಿದ್ರೆ ಆ ಥರ ಏನೂ ಇಲ್ಲ ಗುರು. ಕಾವ್ಯ ಪಾಸಿಟಿವ್ ಆಗೇ ಹೇಳಿದ್ದಾರೆ. ಪಾಸಿಟಿವ್ ಆಗೇ ನನಗೆ ಗಿಲ್ಲಿ ಕಾಂಪಿಟೇಟರು, ಗಿಲ್ಲಿನ ನಾನು ಕಾಂಪಿಟೇಟರ್ ಆಗಿ ಟಾರ್ಗೆಟ್ ಮಾಡ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ಕ್ಲಿಯರ್ ಕಟ್ಟಾಗಿ ಹೇಳ್ತಾರೆ. ಅದಾದಮೇಲೆ ಸೂರಜ್ ಬಂದು ಧನುಷ್ನ ಟಾರ್ಗೆಟ್ ಮಾಡ್ತಾರೆ. ಯಾಕಂತಂದರೆ ಫಿಸಿಕಲ್ ಟಾಸ್ಕು ಅದು ಇದು ಅಂತ ಹೇಳ್ಬಿಟ್ಟು ಎಲ್ಲ ಇದು ಮಾಡ್ತಾರೆ. ಅದಾದಮೇಲೆ ನೆಕ್ಸ್ಟು ಎಲಿಮಿನೇಷನ್ಸ್ ಪ್ರೋಸೆಸ್ ನಡೆಯುತ್ತೆ.
ಮಲ್ಲಮ್ಮ ಮತ್ತು ಮಾಳು ಇಬ್ಬರು ಕೂಡ ಬಾಟಮಲ್ಲಿ ಇರ್ತಾರೆ. ಯಾರ್ದು ವಿ ಟಿ ಬರುತ್ತೋ ಅವರು ಎಲಿಮಿನೇಟ್ ಆಗ್ತಾರೆ ಅಂತ ಹೇಳ್ತಾರೆ. ಮಲ್ಲಮ್ಮ ವಿ ಟಿ ಆಗ್ತಾರೆ. ವಿ ಟಿ ತುಂಬ ಚೆನ್ನಾಗಿ ಎಡಿಟ್ ಮಾಡಿದ್ರು ಗುರು. ಆ ವಿ ಟಿ ಎಡಿಟ್ ಮಾಡಿರೋರಿಗೆ ಒಂದು ಕ್ರೆಡಿಟ್ ಕೊಡಬೇಕು. ಚೆನ್ನಾಗಿ ಎಡಿಟ್ ಮಾಡಿದರು. ಚೆನ್ನಾಗಿ ಎಡಿಟ್ ಮಾಡಿದಾಗ ಚೆನ್ನಾಗಿ ಎಡಿಟ್ ಮಾಡಿದ್ದಾರೆ ಅಂತಲೇ ಒಪ್ಕೋಬೇಕು. ಚೆನ್ನಾಗಿ ಮಾಡಿಲ್ಲ ಅಂದಾಗ ಚೆನ್ನಾಗಿ ಮಾಡಿಲ್ಲ ಅಂತಲೇ ಒಪ್ಕೋಬೇಕು. ಅದರಲ್ಲಿ ಬರ್ತಾ ಇರಬೇಕಾದ್ರೆ ಸೆಂಟ್ರಲ್ಲಿ ಮಲ್ಲಮ್ಮ ಯುವರ್ ಸೇಫ್ ಅಂತ ಪ್ರೀವಿಯಸ್ ವೀಕಲ್ಲಿ ಹೇಳಿರೋದು ಸುದೀಪಣ್ಣ. ಅದರಲ್ಲಿ ಹೇಳಿದಾಗ ಮಲ್ಲಮ್ಮ ಫುಲ್ ಖುಷಿ ಆಗ್ಬಿಡ್ತಾರೆ ಗುರು. ಎದ್ದು ಚಪ್ಪಾಳೆ ಹೊಡಿತಾ ಇರ್ತಾರೆ. ಎಷ್ಟು ಮುಗ್ಧತೆ ಗುರು. ನಿಜವಾಗ್ಲೂ ಮಲ್ಲಮ್ಮಗೆ ಗೇಮ್ ಒಂದು ಅರ್ಥ ಆಗಲಿಲ್ಲ ಅಷ್ಟೇ. ಬಟ್ ನಿಜವಾಗ್ಲೂ ಒಂಥರ ಬೇಜಾರಾಯಿತು ನನಗೂ ಕೂಡ ಮಲ್ಲಮ್ಮ ಹೋಗಿದ್ದು. ಬಟ್ ಏನು ಮಾಡೋಕ್ಕಾಗಲ್ಲ, ಗೇಮ್ ಅರ್ಥ ಬಿಗ್ ಬಾಸ್ಗೆ ಶೂಟ್ ಆಗಿಲ್ಲ ಅಷ್ಟೇ ಗುರು. ಮಲ್ಲಮ್ಮ ಎಲಿಮಿನೇಟ್ ಆಗಿದ ತಕ್ಷಣ ಈ ಕಡೆ ಪಾಪ ಧ್ರುವಂತ್ ಮಾತ್ರ ತುಂಬ ಬೇಜಾರಾಗಿ ಕಣ್ಣಲ್ಲಿ ನೀರು ಬಂತು ಅವ್ರಿಗೆ. ಇನ್ನೊಂದು ಕಡೆ ರಕ್ಷಿತಾ ಅವರು ಕಣ್ಣಲ್ಲಿ ನೀರು ಹಾಕ್ಕೊಂಡ್ರು. ಅವ್ರ ಮೂವರ್ ಬಾಂಡಿಂಗು ತುಂಬ ಸಖತ್ತಾಗಿತ್ತು ಗುರು, ಚೆನ್ನಾಗಿತ್ತು ಗುರು. ಒಂಥರ ಬೇಜಾರಾಯಿತು ನನಗೂ. ಬಟ್ ಏನೂ ಮಾಡೋಕ್ಕಾಗೋದಿಲ್ಲ, ಮೂವ್ ಆನ್ ಆಗಲೇಬೇಕು ಅಷ್ಟೇ. ಇದು ಬಿಗ್ ಬಾಸು. ಅದಾದಮೇಲೆ ಗೌರವಯುತವಾಗಿ ಬಿಗ್ ಬಾಸು ಮಲ್ಲಮ್ಮನ ಸ್ಪೆಷಲ್ಲಾಗಿ ಟ್ರೀಟ್ ಮಾಡಿ ಸ್ವಲ್ಪ ಮಾತುಗಳನ್ನು ಬಿಗ್ ಬಾಸ್ ಸ್ವಯಂ ಆಗಿ ಬಂದು ಹೇಳಿ ಬೀಳ್ಕೊಡುಗೆ ಮಾಡ್ತಾರೆ. ಆ ಲೈಟಿಂಗ್ ಎಲ್ಲ ಹಾಕಿ ಸ್ವಲ್ಪ ಗ್ರ್ಯಾಂಡ್ ಸ್ಟೈಲಲ್ಲಿ ಮಲ್ಲಮ್ಮನ ಆಚೆ ಕಳಿಸ್ತಾರೆ. ಮಲ್ಲಮ್ಮ ಬಿಗ್ ಬಾಸಿಂದ ಎಲಿಮಿನೇಟ್ ಆಗಿ ಆಚೆ ಹೋಗಿದ್ದಾರೆ. ಅವರ ಮುಂದಿನ ಜೀವನ ಚೆನ್ನಾಗಿರಲಿ, ಒಳ್ಳೆಯದಾಗಲಿ, ದೇವರು ಒಳ್ಳೆ ಆರೋಗ್ಯ ಕೊಡಲಿ ಅವ್ರಿಗೆ ಅಂತ ನಾನು ದೇವರಲ್ಲೇ ಪ್ರಾರ್ಥನೆ ಮಾಡ್ತೀನಿ. ನಿಮಗೇನು ಅನ್ನಿಸ್ತು ಅಂತ ಈ ವಿಡಿಯೋ ಕೆಳಗಡೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಂಟಿಲ್ ಟೇಕ್ ಕೇರ್, ಬಾಯ್ ಬಾಯ್, ನಮಸ್ತೆ.